ನಾಳೆ T20 ವಿಶ್ವಕಪ್ ಫೈನಲ್ ಅಲ್ಲಿ ಗೆಲ್ಲೋದು ಯಾರು? ಭಾರತ ತಂಡನ ಅಥವಾ ಡಾರ್ಕ್ ಹಾರ್ಸ್ ನ್ಯೂಜಿಲೆಂಡ್ ತಂಡನ? ನಾಳೆ T20 ವಿಶ್ವಕಪ್ ಫೈನಲ್ಸ್ ಗೆಲ್ಲೋದು ಯಾರು? ಭಾರತ ತಂಡನ ಅಥವಾ ಡಾರ್ಕ್ ಹಾರ್ಸ್ ನ್ಯೂಜಿಲೆಂಡ್ ತಂಡನ? ನಿರ್ಣಾಯಕ ಫೈನಲ್ ಬಗ್ಗೆ ದಕ್ಷಿಣ ಆಫ್ರಿಕಾ ಡೆಲ್ ಸ್ಟೇನ್ ಭವಿಷ್ಯ. ಯಾರು ವಿನ್ ಆಗ್ತಾರೆ ಎಂಬ ಭವಿಷ್ಯ ನುಡಿದಂತ ಡೆಲ್ ಸ್ಟೇನ್, ಎಲ್ಲಾ ವಿಭಾಗದಲ್ಲೂ ಭಾರತ ಬಲಿಷ್ಠವಾಗಿದೆ ಅಂತ ಆಫ್ರಿಕಾ ಮಾಜಿ ವೇಗಿ. ನಾಳೆ ಏನಾದ್ರೂ ನ್ಯೂಜಿಲೆಂಡ್ ಸೋತ್ರೆ ಅವರಿಗೆ ಚೋಕರ್ ಪಟ್ಟ ಕೊಡ್ತೇನೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಎಲ್ಲರೂ ನಮ್ಮನ್ನ ಚೋಕರ್ಸ್ ಅಂತಾರೆ. ನ್ಯೂಜಿಲೆಂಡ್ ಕೂಡ ವಿಶ್ವಕಪ್ ಗೆದ್ದಿಲ್ಲ, ಅವರು ನಮಗಿಂತಲೂ ಹೆಚ್ಚು ಫೈನಲ್ಸ್ ಆಡಿದ್ದಾರೆ. ಹೀಗಾಗಿ ನ್ಯೂಜಿಲೆಂಡ್ ದಕ್ಷಿಣ ಆಫ್ರಿಕಾ ತಂಡಗಳ ಪರಿಸ್ಥಿತಿ ಒಂದೇ ರೀತಿ ಇದೆ. ನನಗೆ ನ್ಯೂಜಿಲೆಂಡ್ ಇಷ್ಟ, ಆದ್ರೆ ಅವರಿಗೆ ಭಾರತ ಸೋಲಿಸಲು ಸಾಧ್ಯವಾಗಲ್ಲ. ನ್ಯೂಜಿಲೆಂಡ್ ಫೈನಲ್ಸ್ ಅಲ್ಲಿ ಗೆಲ್ಲಲಿ ಎಂದು ಶುಭ ಹಾರೈಸ್ತೇನೆ ಎಂದ ಸ್ಟೇನ್. ನಾಳೆ ಇದೆ T20 ವಿಶ್ವಕಪ್ ಫೈನಲ್ಸ್ ಅಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಕುತೂಹಲವಿದೆ. ಭಾರತ ತಂಡನ ಅಥವಾ ನ್ಯೂಜಿಲೆಂಡ್ ತಂಡನ ಅಂತ ನಿರ್ಣಾಯಕ ಫೈನಲ್ ಬಗ್ಗೆ ದಕ್ಷಿಣ ಆಫ್ರಿಕಾ ಡೆಲ್ ಸ್ಟೇನ್ ಭವಿಷ್ಯವನ್ನ ನುಡಿದಿರುವಂಥದ್ದು. ಯಾರು ವಿನ್ ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ಈ ಪಂದ್ಯದಲ್ಲಿ ಭಾರತವೇ ಗೆಲ್ಲೋದು ಫೇವರೆಟ್ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ ಬಲಿಷ್ಠವಾಗಿದೆ, ತಂಡ ವಿನ್ ಆಗ್ತಾರೆ ಅನ್ನುವಂಥ ಭವಿಷ್ಯವನ್ನ ಡೆಲ್ ಸ್ಟೇನ್ ಹೇಳಿರುವಂಥದ್ದು. ಈ ಪಂದ್ಯದಲ್ಲಿ ಭಾರತವೇ ಗೆಲ್ಲುವ ಫೇವರೆಟ್ ಅಂತ ಹೇಳಿದ್ದಾರೆ ಡೆಲ್ ಸ್ಟೇನ್. ಎಲ್ಲಾ ವಿಭಾಗದಲ್ಲೂ ಭಾರತ ಬಲಿಷ್ಠವಾಗಿದೆ. ಆಫ್ರಿಕಾ ಮಾಜಿ ವೇಗಿ ಹೇಳಿರುವಂಥದ್ದು ಇದು. ನಾಳೆ ಏನಾದ್ರೂ ನ್ಯೂಜಿಲೆಂಡ್ ಸೋತ್ರೆ ಅವರಿಗೆ ಚೋಕರ್ ಪಟ್ಟ ಕೊಡ್ತೇನೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಎಲ್ಲರೂ ನಮ್ಮನ್ನು ಚೋಕರ್ಸ್ ಅಂತಾರೆ. ನ್ಯೂಜಿಲೆಂಡ್ ಕೂಡ ವಿಶ್ವಕಪ್ ಗೆದ್ದಿಲ್ಲ, ಅವರು ನಮಗಿಂತಲೂ ಹೆಚ್ಚು ಫೈನಲ್ಸ್ ಆಡಿದ್ದಾರೆ. ಹೀಗಾಗಿ ನ್ಯೂಜಿಲೆಂಡ್ ದಕ್ಷಿಣ ಆಫ್ರಿಕಾ ತಂಡಗಳ ಪರಿಸ್ಥಿತಿ ಒಂದೇ ರೀತಿ ಇದೆ. ನನಗೆ ನ್ಯೂಜಿಲೆಂಡ್ ಇಷ್ಟ, ಆದ್ರೆ ಅವರಿಗೆ ಭಾರತವನ್ನ ಸೋಲ್ಸೋಕ್ ಸಾಧ್ಯವಾಗಿಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ನ್ಯೂಜಿಲೆಂಡ್ ಇಷ್ಟ, ಆದ್ರೆ ಅವರು ಭಾರತವನ್ನ ಸೋಲಿಸಲು ಸಾಧ್ಯವಾಗಲ್ಲ. ನ್ಯೂಜಿಲೆಂಡ್ ಫೈನಲ್ ಅಲ್ಲಿ ಗೆಲ್ಲಲಿ ಅಂತ ಶುಭ ಹಾರೈಸ್ತೇನೆ ಅಂದಿದ್ದಾರೆ ಸ್ಟೇನ್.